ಇಲ್ಲ ಬೇರೆದೆಲ್ಲ ಕೊಡ್ತಾರೆ. ರಾಜವೇಣುಗೋಪಾಲ್ ನಾಯ್ಕ್, ರಾಜವೇಣುಗೋಪಾಲ್ ನಾಯ್ಕ್, ಅಧ್ಯಕ್ಷರೇ, ರಾಜವೇಣುಗೋಪಾಲ್ ನಾಯ್ಕ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1294 ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಬಯಸುತ್ತೇನೆ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಉತ್ತರವನ್ನು ಗೌರವಾನ್ವಿತರಿಗೆ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಸಭಾಧ್ಯಕ್ಷರೇ, ಉತ್ತರದಲ್ಲಿ ಇರುವಂತೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ ಸಭಾಧ್ಯಕ್ಷರೇ. ಆದರೆ ಬಾಲಕರ ವಿದ್ಯಾರ್ಥಿ ನಿಲಯ ಇಲ್ಲ ಸಭಾಧ್ಯಕ್ಷರೇ. 20,000ಕ್ಕಿಂತ ಹೆಚ್ಚು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಸಭಾಧ್ಯಕ್ಷರೇ. ಈ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ 8 ಮೆಟ್ರಿಕ್ ಪೂರ್ವ ಮತ್ತು 3 ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ 1128 ವಿದ್ಯಾರ್ಥಿಗಳು ಇರ್ತಾರೆ ಸಭಾಧ್ಯಕ್ಷರೇ. ಅದರಲ್ಲಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ಸಂಖ್ಯೆ 345 ಇದೆ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಅಡಿಯಲ್ಲಿ 15 ಮೆಟ್ರಿಕ್ ಪೂರ್ವ ಮತ್ತು 7 ಮೆಟ್ರಿಕ್ ನಂತರ ವಸತಿ ನಿಲಯ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1757ರಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 196 ಇರ್ತಾರೆ ಸಭಾಧ್ಯಕ್ಷರೇ. ಏನಾಗ್ಲಿ ಪ್ರಶ್ನೆ ಈಗ ಸರ್, ಬಾಲಕರ ವಸತಿ ನಿಲಯ ನನ್ನ ಮತಕ್ಷೇತ್ರದಲ್ಲಿ ಇರೋದಿಲ್ಲ ಸಭಾಧ್ಯಕ್ಷರೇ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಯಪೂರ್ವಕವಾಗಿ ಕೇಳಲು ಏನ್ ಬಯಸ್ತೀನಿ ಅಂತ ಹೇಳಿದ್ರೆ, ಮೆಟ್ರಿಕ್ ನಂತರ ಮತ್ತು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯನ್ನ ಒದಗಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಕೇಳ ಬಯಸ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯದ ಬಗ್ಗೆ ಮಾನ್ಯ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ. ಅವರ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಇದೆ ಬಾಲಕಿಯರದು. ಅದರಲ್ಲಿ 60ಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳು ಇರುವಂಥ ಸಂಖ್ಯೆನೂ 60 ಇದೆ. ಆದರೆ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ 50ಕ್ಕೆ ಅವಕಾಶ ಇದೆ. ಆದರೆ 165 ವಿದ್ಯಾರ್ಥಿಗಳು ಇದ್ದಾರೆ. ಸೊ ಹಾಗಾಗಿ ಅವರ ಕ್ಷೇತ್ರಕ್ಕೆ ಒಂದು ವಿದ್ಯಾರ್ಥಿ ನಿಲಯ ಮಾಡಲಿಕ್ಕೆ ಅಂಕಿ ಸಂಖ್ಯೆ ನೋಡಿದಾಗ ಅರ್ಹತೆ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಆಯವ್ಯಯದಲ್ಲಿ 50 ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳನ್ನು ಪರಿಶಿಷ್ಟ ಪಂಗಡದ ಇಲಾಖೆ ಅಡಿ ಮಾಡಲಿಕ್ಕೆ ಆಯವ್ಯಯದಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದ್ದಾರೆ ಈ ಸದನಕ್ಕೆ. ಈ ಆಯವ್ಯಯ ಮಂಜೂರಾತಿ ಆದ ಕೂಡಲೇ ಈ ವರ್ಷ 50 ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಮಾಡುವ ಉದ್ದೇಶ ಹೊಂದಿದ್ದೇವೆ. ಅದರಲ್ಲಿ ಮಾನ್ಯ ಶಾಸಕರು ಏನ್ ಕೇಳಿದ್ದಾರೆ ಅವರ ಕ್ಷೇತ್ರಕ್ಕೆ ಅದನ್ನು ಕೂಡ ಖಂಡಿತವಾಗಿ ಪರಿಗಣಿಸ್ತೇವೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಬಾಲಕರ ವಸತಿ ನಿಲಯ ಬಾಲಕಿಯರ ಇದೆ ಸರ್. 50 ಜನರ ಬಾಲಕರ ವಸತಿ ನಿಲಯ ಬೇಕು ಸಭಾಧ್ಯಕ್ಷರೇ. ದಯಮಾಡಿ ಏನ್ ಕೇಳ್ತಿದ್ದಾರೆ? ಅವ್ರಿಗೆ ಬಾಲಕರು ಕೂಡ ಬೇಕಂತ ಹೇಳಿ. ಆಯ್ತು, ಒಂದೇ ಬಾರಿಗೆ ಎಲ್ಲ ಆಗೋದಿಲ್ಲ ಅಧ್ಯಕ್ಷರೇ. ಇದನ್ನ ನೋಡ್ಕೊಂಡು ಸದ್ಯಕ್ಕೆ ಒಂದು ಮಾಡೋಣ. ಅದು ಬಾಲಕರದ್ದು ಮಾಡ್ಬೇಕಾ ಬಾಲಕಿಯರದ್ದು ಮಾಡ್ಬೇಕಾ ಅಂಕಿ ಸಂಖ್ಯೆ ನೋಡ್ಬಿಟ್ಟು ನಾವು ತೀರ್ಮಾನ ಮಾಡ್ತೇವೆ. ಶಾಸಕರ ಸಲಹೆಯನ್ನು ತಗೊಳ್ತೇವೆ. ಶಾಸಕರ ಸಲಹೆಯನ್ನು ತಗೊಂಡು ಮಾಡ್ತೇವೆ. ಒಂದೇ ಬಾರಿಗೆ ಇದಕ್ಕಿಂತ ಇನ್ನ ಹೆಚ್ಚಿಗೆ ಹೇಳಲಿಕ್ಕೂ ತಮಗೂ ಗೊತ್ತಿದೆ. ಶಾಸಕರ ಮನವಿಗೆ ಸರ್ಕಾರ ಸ್ಪಂದಿಸಿದೆ. ಮುಂದೆ ಪರಿಗಣಿಸ್ತೇವೆ ಅಧ್ಯಕ್ಷ. ಸರ್, ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ಬಾಲಕರ ವಸತಿ ಅದನ್ನೀಗ ಹೇಳಿದ್ದಾರೆ ಅವರು. ಧನ್ಯವಾದ ಸರ್. ಥ್ಯಾಂಕ್ ಯು.